ಸರ್ ನೀವಾದ್ರೂ ನನಗೆ ಹೆಲ್ಪ್ ಮಾಡಿ ಸರ್. ನಾನು ಆಕ್ಟ್ ಮಾಡಕ್ ಹೋಗ್ಬಾರ್ದು ಅನ್ನೋದು ವಾಸು ಕಂಡೀಷನ್. ಆದ್ರೆ ನಾನು ಒಪ್ಕೊಂಡಿರೋ ಪ್ರಾಜೆಕ್ಟ್ನ ಮುಗಿಸ್ಕೊಡ್ಬೇಕು ಅಂತ ಅವ್ರ ಕಂಡೀಷನ್ ಹಾಕ್ತಿದ್ದಾರೆ. ನಾನು ಆಕ್ಟ್ ಮಾಡಕ್ ಹೋದ್ರೆ ನನ್ನ ಫ್ಯಾಮಿಲಿ ಲೈಫ್ ಹಾಳಾಗುತ್ತೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ನಾನು ಆಕ್ಟ್ ಮಾಡಕ್ ಬರ್ಲಿಲ್ಲ ಅಂದ್ರೆ ನೀವು ನಾನಾ ಸಮಸ್ಯೆಗಳನ್ನ ಹೆದರ್ಸ್ಬೇಕಾಗತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾನು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸರ್. ನಾನು ಬಂದಿರೋ ವಿಷಯ ಇವ್ರ ಹತ್ರ ಹೇಳೋಣ ಅಂದ್ರೆ ಇವ್ರು ಏನ್ ಕೇಳೋದಕ್ಕೂ ತಯಾರಾಗಿಲ್ಲ. ಪ್ಲೀಸ್ ಸರ್, ನೀವಾದ್ರೂ ವಾಸುನ ಕನ್ವಿನ್ಸ್ ಮಾಡಿ. ಏನ್ ವಾಸು ಇದು? ನಿಮ್ ಹೆಂಡತಿ ನಿಮ್ ಹತ್ರ ಏನೋ ಮಾತಾಡ್ಬೇಕು ಅಂತ ಬಂದಿದ್ದಾರೆ. ಅದನ್ನ ಕೇಳಿಸ್ಕೊಳ್ಳದೆ ಈ ರೀತಿ ಅಲಕ್ಷ್ಯ ಮಾಡಿದ್ರೆ ಹೇಗೆ? ಸರ್ ಪ್ಲೀಸ್, ಈ ವಿಷಯವಾಗಿ ನಾನು ನಿಮ್ಮ ಹತ್ರ ತುಂಬಾ ಸಲ ಮಾತಾಡಿದ್ದೀನಿ. ನನ್ನ ನಿರ್ಧಾರನೂ ಹೇಳಿದ್ದೀನಿ. ನನ್ನ ಹೆಂಡತಿ ಆಕ್ಟ್ ಮಾಡೋದು ನನಗಿಷ್ಟ ಇಲ್ಲ ಅಷ್ಟೇ. ನಾನು ಸ್ವಾರ್ಥಿ, ಸಮಯ ಸಾಧಕ, ಹಾಗೆ ಹೀಗೆ ಅಂತ ಯಾರು ಏನು ಬೇಕಾದರೂ ಮಾತಾಡ್ಕೊಳ್ಳಿ, ನನಗದ್ರ ಬಗ್ಗೆ ಚಿಂತೆ ಇಲ್ಲ. ಸರ್ ಸುಮ್ಮನೆ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ನಿಮಗೂ ಒಬ್ಳು ಮಗಳಿದ್ದು ಅವಳು ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಹೇಳಿದರೆ ನೀವು ಒಪ್ಕೋತಿದ್ರಾ? ಸರ್ ನಿಮ್ಮಿಂದ ಉತ್ತರ ಹೇಳೋದಕ್ಕೆ ಆಗ್ತಾ ಇಲ್ಲ ಅಲ್ವಾ? ಅಡ್ವೈಸ್ ಮಾಡೋದು ತುಂಬ ಈಸಿ ಸರ್, ಆದರೆ ತಾವೇ ಅನುಭವಿಸುವಾಗ ಅದ್ರ ನೋವೇನು ಅಂತ ಅರ್ಥ ಆಗುತ್ತೆ ಸರ್. ನಾನು ಯೋಚನೆ ಮಾಡೋದಕ್ಕೆ ಕಾರಣ ಅದಲ್ಲ ವಾಸು. ನನಗೊಬ್ಳು ಮಗಳು ಇಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೀನಿ. ನಾನು ತಬ್ಬಿಬಾದೆ ಅಂತ ಸಂತೋಷ ಪಡ್ಬಿಡಿ ವಾಸು. ನನಗೂ ಒಬ್ಳು ಮಗಳಿದ್ದು ಅವಳಿಗೆ ಆ್ಯಕ್ಟ್ ಮಾಡೋದಕ್ಕೆ ಇಷ್ಟ ಇದ್ದು ನಿಮ್ಮ ವೈಫ್ ಥರ ಹೆಸರು ಕೀರ್ತಿ ಸಿಗೋ ಹಾಗಿದ್ದಿದ್ರೆ ನಾನು ಖಂಡಿತವಾಗ್ಲೂ ತಡಿತಾ ಇರಲಿಲ್ಲ. ಸಂತೋಷ ಕಳಿಸ್ಕೊಡ್ತಾ ಇದ್ದೆ, ಹೆಮ್ಮೆ ಪಡ್ತಿದ್ದೆ. ಸರ್ ಒಂದು ವಿಷಯ ಹೇಳ್ತೀನಿ, ಇದು ನನ್ನ ಲೈಫು, ನನಗಿಷ್ಟ ಬಂದ ಹಾಗೆ ನಾನು ಇರೋದು. ನಿಮ್ಗಿರೋ ಮನಸ್ಸು ನನಗಿಲ್ದೇ ಇರ್ಬೋದು, ಆದರೆ ನನಗೆ ಯಾರ ಅಡ್ವೈಸು ಬೇಕಾಗಿಲ್ಲ. ಸಾರಿ ಸರ್. ನೋಡು ರೇವತಿ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಿನಗೆ ನಾನು ಬೇಕಾ ನಟನೆ ಬೇಕಾ ನೀನೇ ನಿರ್ಧಾರ ಮಾಡು. ಸಾರಿ ಅಮ್ಮ, ನಿನಗೆ ಹೇಗೆ ಹೆಲ್ಪ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿನ್ನನ್ನು ಹೇಗೆ ಸಮಾಧಾನ ಮಾಡಬೇಕು ಅಂತನೂ ನನಗೆ ಗೊತ್ತಾಗ್ತಾ ಇಲ್ಲ. ನೀನೇ ನಿರ್ಧಾರ ಮಾಡ್ಕೊ. ನಾನು ಬರ್ತೀನಮ್ಮ. ಹಲೋ ಸರ್, ನಿಮ್ನ ನೋಡೋದಿಕ್ಕೆ ನಿಮ್ ಫ್ರೆಂಡ್ ಅಜಯ್ ಬಂದಿದ್ದಾರೆ ಸರ್. ಅವ್ರನ್ನ ಒಳಗಡೆ ಕಳಿಸಿ. ಸರ್, ಅವ್ರನ್ನ ಹೇಗ್ ಒಳಗಡೆ ಕಳ್ಸೋದು? MD ಏನಾದ್ರೂ? ಅವರು ಊರಲ್ಲಿ ಇಲ್ವಲ್ರಿ, ನಾನು ಹೇಳ್ತಾ ಇದ್ದೀನಿ ಒಳಗಡೆ ಕಳಿಸಿ. ಓಕೆ ಸರ್, ನೀವು ಹೋಗಿ ಸರ್. ಓಕೆ. ಏಯ್ ಬಾರೋ, ಏನೋ ನಾನು ಹುಡ್ಕೊಂಡು ಆಫೀಸರ್ಗೂ ಬಂದ್ಬಿಟ್ಟಿದ್ಯಾ? ಬಾ ಕುತ್ಕೋ. ಅಯ್ಯೋ ಹೋಗೋ, ಈ ನೆಟ್ ಕನೆಕ್ಷನ್ ಬಂದಮೇಲೆ ನನಗಂತೂ ಸಾಕಾಗೋಗಿದೆ. ಅಯ್ಯೋ ಎಷ್ಟೊಂದು ಸೈನ್ಗಳು, ಎಷ್ಟೊಂದು ಪೇಪರ್ಸು. ತಗೊಳ್ಳೋ, ಈ ಪೇಪರ್ಸ್ಗೆಲ್ಲ ಸೈನ್ ಮಾಡಿಕೊಡೋ, ಅದಕ್ಕೋಸ್ಕರನೇ ಬಂದೆ. ಏನು ತಗೋತೀಯಾ? ಕಾಫಿನಾ ಟೀನಾ? ಕಾಫಿನೇ ಹೇಳೋ. ತಗೊಳಪ್ಪ. ಹಲೋ, ನನ್ನ ಟೇಬಲ್ಗೆ 2 ಕಾಫಿ ಕಳಿಸಿ. ಸರ್, ಆಫೀಸ್ ಒಳಗಡೆ ಕಾಫಿ ಅಲ್ಲೋ ಇಲ್ಲ ಸರ್. ಏನು? MD ಊರಲ್ಲಿಲ್ಲ ಅಂತ ಗೊತ್ತಲ್ವಾ? ಕಾಫಿ ಕಳಿಸಿ. ಓಕೆ ಸರ್. ಏನು ಆರಾಮಿದು? ಆ ಹುಡುಗಿ ನನ್ನನ್ನು ಒಳಗಡೆ ಕಳಿಸೋದಕ್ಕೂ ಯೋಚನೆ ಮಾಡಲ್ಲ, ಈಗ ಕಾಫಿ ಕಳಿಸೋದಕ್ಕೂ ಯೋಚನೆ ಮಾಡ್ತಾ ಇದ್ದಾಳಲ್ಲ. ಈ ಕಂಪ್ನಿ ರೂಲ್ಸೇ ಹಾಗೆ ಕಣೋ. ವಿಸಿಟರ್ಸ್ನ ಒಳಗಡೆ ಅಲೋ ಮಾಡೋಂಗಿಲ್ಲ, ಒಳಗಡೆ ಕಾಫಿ ಟೀನೂ ಕುಡಿಯೋಂಗಿಲ್ಲ. ಆ ವಿಷಯ ಬಿಡು, ನಿನ್ನ ಕೆಲಸದ ಮಧ್ಯೆ ನನ್ನ ಕೆಲಸನೂ ಮಾಡ್ತಿದ್ಯಲ್ಲ, ತುಂಬ ಥ್ಯಾಂಕ್ಸ್ ಕಣೋ. ಹೇ ಏನು ಆರಾಮ್, ನನಗೆ ಥ್ಯಾಂಕ್ಸ್ ಹೇಳ್ತಾ ಇದೀಯಾ? ನೀನು ಜೈಲ್ಗೆ ಹೋಗೋಕ್ಕಿಂತ ಮುಂಚೆ ನನ್ನನ್ನು ಎಷ್ಟೊಂದು ಚೆನ್ನಾಗಿ ನೋಡ್ಕೊಂಡಿದೀಯೋ, ಆದರೆ ನೀನು ಒಬ್ಬನೇ ಶಿಕ್ಷೆ ಅನುಭವಿಸ್ದೆ. ನಿನಗೋಸ್ಕರ ನಾನು ಇಷ್ಟು ಮಾಡಿಲ್ಲ ಅಂದ್ರೆ ಹೇಗೋ? ಸರ್ ಕಾಫಿ. ಸರಿ, ಕಾಫಿ ತಗೋ. ನೀ ತಗೊಳ್ಳೋ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಲೈ ಕೂತ್ಕೊಳ್ಳೋ, ಕೂತ್ಕೊಳ್ಳೋ. ವಾಟ್ ಇಸ್ ದಿಸ್ ರಾಮ್? ನಥಿಂಗ್. ಫ್ರೆಂಡ್ ಬಂದಿದ್ದ, ಕೂರ್ಸ್ಕೊಂಡು ಮಾತಾಡ್ತಾ ಇದ್ದೀನಿ. ಕಂಪ್ನಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಬೇಕು ಅನ್ನೋ ಐಡಿಯಾ ಸ್ವಲ್ಪನೂ ಇಲ್ವಾ ನಿನಗೆ?
ನೀನ್ ಈ ಕಂಪ್ನಿ ಮ್ಯಾನೇಜರ್ ಆದ ಮಾತ್ರಕ್ಕೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ಕೊಂಡಿದ್ಯಾ? ಹಾ, ಆಕ್ಚುಲಿ ಕಂಪ್ನಿ ರೂಲ್ಸ್ ನ ಮ್ಯಾನೇಜರ್ ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಬೇಕು. ಯು ಅಂಡರ್ಸ್ಟ್ಯಾಂಡ್? ದಿಸ್ ಇಸ್ ಟೂ ಮಚ್ ಕಾವ್ಯ. ನಾನೇನಂತ ದೊಡ್ಡ ತಪ್ಪು ಮಾಡಿದೆ? ಓ, ನೀನ್ ಏನ್ ತಪ್ಪು ಮಾಡಿದ್ಯಾ ಅಂತ ನಿನಗೆ ಗೊತ್ತೇ ಇಲ್ವಾ? ವಿಸಿಟರ್ಸ್ ನ ಆಫೀಸ್ ಒಳಗೆ ಅಲೋ ಮಾಡಬಾರ್ದು. ವಿಸಿಟರ್ಸ್ ರೂಮ್ ಅಲ್ಲೇ ಹೋಗಿ ನೋಡ್ಬೇಕು. ಅದೇ ರೀತಿ ಕಾಫಿನ ಕ್ಯಾಂಟೀನ್ ಅಲ್ಲೇ ಹೋಗಿ ಕುಡಿಬೇಕು. ಒಳಗ್ ತಂದೆಲ್ಲ ಕುಡಿಬಾರ್ದು. ಹಾಗಂತ ಮಾಡಿ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದಾರೆ ತಾನೆ? ನೋಡು, ನೀನು ಈ 2 ರೂಲ್ಸ್ ಬ್ರೇಕ್ ಮಾಡಿದ್ಯಾ. ಅವ್ರನ್ನ ಮೀಟ್ ಮಾಡಕ್ ಬಂದವ್ರನ್ನ ಅವ್ರ ಕ್ಯಾಬಿನಲ್ಲಿ ಕೂರಿಸಿ ಕಾಫಿ ಕೊಡ್ಸಲ್ವಾ? ಅದೇ ರೀತಿನೇ ಇದೂನು. ಲೇ, ನೀನ್ ಕುಡಿಯ ಸುಮ್ನೆ. ನನ್ನ ಫ್ರೆಂಡ್ ನನ್ನನ್ನು ನೋಡಕ್ ಬಂದಿದ್ದಾನೆ. ಕೂರಿಸಿ ಕಾಫಿ ಕೊಡಿಸಿ ಮಾತಾಡ್ತಿದ್ದೀನಿ. ಈಗೇನು ಮ್ಯಾಡಿಗೆ ಫೋನ್ ಮಾಡಿ ಹೇಳ್ತೀಯಾ? ತಗೋ ಫೋನ್ ಮಾಡು. ನನ್ನ ಫೋನೇ ಕೊಡ್ಲಾ? ನೀನು ಏನೇ ಹೇಳಿದ್ರು ಮ್ಯಾಡಿನ ಹೇಗೆ ಸಮಾಧಾನ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಎದುರಿಸೋದನ್ನೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಲುಕ್ರಾಮ್, ನಾನು MD ವೈಫ್ ಅಷ್ಟೇ ಅಲ್ಲ, ಈ ಕಂಪ್ನಿ JMD. ಅದನ್ನ ಮರ್ತು ಮಾತಾಡ್ತಿದ್ಯಾ ನೀನು? ಮ್ಯಾಡಿ ಇರುವಾಗ ಮಾತ್ರ ನಿನಗೆ ಆ ಮರ್ಯಾದೆ. ಬೇರೆ ಟೈಮಲ್ಲಿ ನೀನು ನನಗೆ ಬರೀ ಕಾವ್ಯ ಮಾತ್ರ. ನೀನು ನಮ್ಮೊಳಗಿರೋ ಕೋಡ್ ವಾರ್ನ ಮರ್ತು ಮಾತಾಡ್ತಾ ಇದೆಯಾ? ಗುಡ್ ಮಾರ್ನಿಂಗ್ ಸರ್. Why are you so nervous? Any problem? ನೋ ಸರ್, ನಥಿಂಗ್. Receptionist ಅಂದ್ರೆ ಬ್ರಿಸ್ಕ್ ಆಗಿರ್ಬೇಕು. ಓಕೆ? ಓಕೆ ಸರ್. Sit down. ಈ ವಿಷಯನ ನಾನು ಸುಮ್ಮನೆ ಬಿಡೋದಿಲ್ಲ ರಾಮ್. ನಿನ್ನ ಕೈಲಿ ಏನು ಮಾಡ್ಕೊಳಕ್ಕಾಗುತ್ತೋ ಮಾಡ್ಕೊ ಹೋಗು. What's going on here? Who is this? ಬಂದಾಗಿಂದ ನಾನು ಇದನ್ನೇ ಕೇಳ್ತಾ ಇದ್ದೀನಿ. ಈ ವಿಷಯದ ಬಗ್ಗೆ ನಾನು ನಿಮ್ಗೆ ಎಷ್ಟೋ ಸರಿ ಹೇಳ್ದೆ, ಆದ್ರೆ ನೀವು ನನ್ನ ಮಾತನ್ನ ತಲೆಗೆ ಹಾಕೊಳ್ಳಿಲ್ಲ. ನಿಮ್ ಫ್ರೆಂಡ್ ಅನ್ನೋ ಸಲಿಗೆಯಿಂದ ತುಂಬಾ ವಿಷಯದಲ್ಲಿ ದುರುಪಯೋಗ ಪಡ್ಕೋತಾ ಇದ್ದಾರೆ. ಈಗ್ಲೂ ನೋಡಿ, ಒಬ್ಬ ಗೆಸ್ಟ್ ನ ಆಫೀಸ್ ಒಳಗೆ ಕರ್ಸಿ ಕೂರ್ಸಿ ಅವ್ರಿಗೆ ಕಾಫಿ ಕೊಟ್ಟು ತಾವು ಕುಡ್ದು ಆಫೀಸ್ ನ ಕ್ಯಾಂಟೀನ್ ತರ ಯೂಸ್ ಮಾಡ್ಕೋತಾ ಇದ್ದಾರೆ. ಈ ಕಂಪ್ನಿ JMD ಅನ್ನೋ ಅಧಿಕಾರದಿಂದ ಇದನ್ನೆಲ್ಲ ಯಾಕೆ ಮಾಡಿದ್ರಿ ಅಂತ ಕೇಳಿದ್ರೆ ಮರ್ಯಾದೆ ಕೊಡದೆ ಮಾತಾಡ್ತಿದ್ದಾರೆ. What is this, Ram? ಸರ್, ಇವ್ರು ನನ್ನ ಫ್ರೆಂಡ್ ಸರ್. ನೆಟ್ ಕನೆಕ್ಷನ್ಗೋಸ್ಕರ ಸಿಗ್ನೇಚರ್ ಮಾಡಿಸ್ಕೊಳಕ್ ಬಂದಿದ್ರು. ಬಂದ್ರೆ ವಿಸಿಟರ್ಸ್ ಹಾಲ್ನಲ್ಲಿ ಮೀಟ್ ಮಾಡಿ ಆಫೀಸ್ ಒಳಗಡೆ ಯಾಕೆ ಕರ್ಸ್ಕೊತೀರಾ? ಲುಕ್ ಹಿಯರ್ ರಾಮ್, ಆಸ್ ಅ ಮ್ಯಾನೇಜರ್ ನೀವೇ ಹೀಗೆ ರೂಲ್ಸ್ನ ಬ್ರೇಕ್ ಮಾಡಿದ್ರೆ ಬೇರೆಯವ್ರು ಹೇಗೆ ಫಾಲೋ ಮಾಡ್ತಾರೆ? ಆಗ ಇದು ಆಫೀಸ್ ಆಗಿರಲ್ಲ, ಕಾಫಿ ಬಾರ್ ಆಗಿರುತ್ತೆ. ರಾಮ್, ಐ ಡೋಂಟ್ ಲೈಕ್ ಯುವರ್ ಆಟಿಟ್ಯೂಡ್. ನೋಡಿ, ಯು ಆರ್ ಮೈ ಬೆಸ್ಟ್ ಫ್ರೆಂಡ್. ಆ ಒಂದೇ ಒಂದು ಕಾರಣಕ್ಕೋಸ್ಕರ ಐ ಆಮ್ ಎಕ್ಸ್ಕ್ಯೂಸಿಂಗ್ ಯು. ಸಾರಿ ಸರ್. ಐ ಡೋಂಟ್ ವಾಂಟ್ ಯು ಟು ರಿಪೀಟ್ ದಿಸ್ ಅಗೇನ್. ಓಕೆ? ಹಾಂ. ಇನ್ನೊಂದ್ಸರ್ತಿ ಈ ರೀತಿ ಎಲ್ಲ ನಡ್ಕೋಬೇಡಿ. ಕಾವ್ಯ, see you in the cabin. ಏನು ಇವತ್ತು ಮ್ಯಾಡಿ ಆಫೀಸಿಗೆ ಬರಲ್ಲ, ಮುಂಬೈಗೆ ಹೋಗಿದ್ದಾರೆ ಅಂತ ತಾನೆ ನೀನು ನನಗೆ ಎದುರು ಮಾತಾಡಿದ್ದು? ಆದರೆ ಮ್ಯಾಡಿ ಫ್ಲೈಟ್ ಕ್ಯಾನ್ಸಲ್ ಆಯಿತು, ಅವ್ರು ಮಧ್ಯಾಹ್ನ ಹೋಗ್ತಾರೆ, ಈಗ ಆಫೀಸಿಗೆ ಬರ್ತಾರೆ ಅನ್ನೋ ವಿಷಯ ನನಗೆ ಮಾತ್ರ ಗೊತ್ತಿತ್ತು. ನಿಜ ಹೇಳಬೇಕು ಅಂದರೆ ನಿನ್ನ ಸಿಕ್ಕಾಕಿಸ್ಬೇಕು ಅಂತಲೇ ಮ್ಯಾಡಿ ಬರೋದನ್ನ ನೋಡಿಕೊಂಡು ಈ ವಿಷಯನ ದೊಡ್ಡದು ಮಾಡಿದೆ. ಇನ್ಮೇಲಾದ್ರೂ ಈ ಕಾವ್ಯನ ಸಾಮಾನ್ಯದೋಳು ಅನ್ಕೋಬೇಡ. ಗಾಟ್ ಇಟ್? ಏನೋ ರಾಮ್ ಇದು ಈ ರೀತಿ ಶಾಕ್ ಕೊಟ್ಟು ಹೋಗ್ತಿದ್ದಾಳೆ ಅಲ್ವಾ? ಟಿವಿಲಿ ಬಂದು ಪ್ರೋಗ್ರಾಮ್ ತೋರಿಸಿ ಅವಳನ್ನ ಸಿಕ್ಕಾಕ್ಸ್ಬೇಕು ಅಂದ್ಕೊಂಡ್ವಿ, ಆದರೆ ಅದು ವರ್ಕೌಟ್ ಆಗಿಲ್ವಲ್ಲೋ. ಈಗೇನೋ ಮಾಡ್ತೀಯಾ? ನೋಡೋ ರಾಮ್, ನಿನ್ಮೇಲೆ ಕಾವ್ಯಳ ವಿಚಾರಕ್ಕೆ ಹೋಗದೆ ಇರೋದು ಒಳ್ಳೇದನ್ಸುತ್ತೋ? ನಾನು ಎದುರ್ಕೊಳ್ಳೋನಲ್ಲ ಕಣೋ, ಎದುರಿಸೋನು. ದಿಲೀಪ್ ಮ್ಯಾಟ್ರನ್ನ ನಾನು ಮ್ಯಾಡಿ ಹತ್ರ ಹೇಳಲ್ಲ ಅಂತ ತಾನೇ ಕಾವ್ಯ ಇಷ್ಟೊಂದು ಆಟ ಆಡ್ತಾ ಇರೋದು. ಹೇಳ್ತೀನಿ, ದಿಲೀಪ್ ವಿಷಯ ಎಲ್ಲನೂ ಮ್ಯಾಡಿ ಹತ್ರ ಹೇಳ್ತೀನಿ. ಕಾವ್ಯ ಆಟನ ನಿಲ್ಲಿಸ್ತೀನಿ.
ತಾನು ಹೇಳ್ದಾಗೆ ಮ್ಯಾಡಿ ಕೇಳ್ತಾನೆ ಅಂತ ಕಾವ್ಯ ಅನ್ಕೊಂಡಿದ್ದಾಳೆ. ಮ್ಯಾಡಿ ಬಗ್ಗೆ ಕಾವ್ಯನ್ಗಿಂತ ನನಗೆ ಚೆನ್ನಾಗಿ ಗೊತ್ತು. ಕಾವ್ಯ ಮನಸ್ಸಲ್ಲಿ ಬೇರೊಬ್ಬ ಇದ್ದ ಅನ್ನೋ ವಿಷಯ ಮ್ಯಾಡಿಗೆ ಲೈಟಾಗಿ ಗೊತ್ತಾರೆ ಸಾಕು. ತನ್ನ ಲೈಫಿಂದ ಕಾವ್ಯನ ಈಸಿಯಾಗಿ ದೂರ ಮಾಡಿಬಿಡ್ತಾನೆ. ಕಾವ್ಯ ಜೀವನದಲ್ಲಿ ನಾನು ನಿಧಾನಕ್ಕೆ ಆಟಾಡೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವಳೇ ನನ್ನ ತಾಳ್ಮೆನ ಕೆಣಕಿದಾಳೆ. ನಾನಿನ್ನು ಸುಮ್ಮನೆ ಬಿಡೋದಿಲ್ಲ. ರಾಮ್, ನೀನೇನೇ ಮಾಡು, ಆದರೆ ಕೇರ್ಫುಲ್ಲಾಗಿ ಮಾಡು. ನಾನಿನ್ನು ಬರ್ತೀನಿ ರಾಮ್. ಈಗ ಸಂತೋಷನಾ ನಿಮ್ಗೆ? ಅಲ್ಲ ರೀ, ನನ್ನ ಮಗಳು ಯಾವ್ದು ಸಮಸ್ಯೆ ಇಲ್ಲದೆ ಗಂಡ ಹೆಂಡತಿ ಸಂತೋಷವಾಗಿದ್ದಾರೆ ಅಂತ ನಾವು ನೆಮ್ಮದಿಯಾಗೇ ಇದ್ವಿ. ಆದ್ರೆ ಈಗ ಈ ಸಮಸ್ಯೆ ಬಂದಿದೆಯಲ್ಲ, ಇದಕ್ಕೆಲ್ಲ ಯಾರೀ ಕಾರಣ? ನೀವೇ ತಾನೇ? ಏನ್ ಹೇಳ್ತಿದ್ಯಾ ನೀನು? ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನನ್ನ ಮಗಳು ಈ ಪರಿಸ್ಥಿತಿ ಕಾರಣ ನೀವೇ ಅಂತ ಹೇಳ್ತಾ ಇದ್ದೀನಿ. ಏನ್ ತಲೆ ಕೆಟ್ಟಿದ್ಯಾನೆ ನಿನ್ಗೆ? ನಾನು ಹೇಗೆ ಕಾರಣ ಆಗ್ತೀನಿ? ಮತ್ತಿನ್ನೇನ್ರಿ, ನಾನ್ ಮೊದ್ಲೇ ಹೇಳ್ದೆ ತಾನೆ ಅವಳು ಆಕ್ಟಿಂಗ್ ಹೋಗೋದ್ ಬೇಡ ಅಂತ. ಎಲ್ರಿ ನನ್ ಮಾತ್ ಕೇಳಿದ್ರಿ ನೀವು? ಹೋಗ್ಲಿ, ಆಕ್ಟ್ ಮಾಡ್ಲಿ, ದುಡ್ಡು, ಹೆಸರು, ಕೀರ್ತಿ ಎಲ್ಲಾನು ಸಿಗುತ್ತೆ ಅಂತ ಹೇಳಿದ್ರಿ. ಈಗ ನೋಡಿದ್ರೆ ಏನಾಯ್ತು ಅಂತ ನೋಡಿ. ಅವಳನ್ನ ತಲೆ ಮೇಲೆ ಕೈ ಹೊತ್ಕೊಂಡು ಅಳ್ತಾ ಕೂತಿದ್ದಾಳೆ. ಶೂಟಿಂಗ ಗಂಡನ ಅಂತ ಅಳ್ತಾ ಕೂತಿದ್ದಾಳೆ. ಇದಕ್ಕೆಲ್ಲ ಯಾರ್ ಕಾರಣ? ನೀವೇ ತಾನೇ? ಆಕ್ಟ್ ಮಾಡಕ್ ಹೋಗೋದ್ ಬೇಡ ಅಂತ ನೀವು ನನ್ನ ಹಾಗೆ ತಡೆದಿದ್ರೆ ಇವಳಿಗಿಂತ ಪರಿಸ್ಥಿತಿ ಬರ್ತಾ ಇತ್ತಾ? ಏಯ್, ಸುಮ್ಮನೆ ಬುದ್ಧಿಗೆಟ್ಟೋಳ್ತಾರ ಮಾತಾಡ್ಬೇಡ ನೀನು. ನಮ್ಮ ಮಗಳು ಒಂದು ಸಾಧಾರಣ ಕುಟುಂಬಕ್ಕೆ ಸೊಸೆಯಾಗಿ ಹೋಗಿದಾಳಲ್ಲ, ಅವಳಿಗೀಗ ಹೆಸರು, ಕೀರ್ತಿ, ದುಡ್ಡು ಮಾಡೋಕೆ ಒಳ್ಳೆ ಸಂದರ್ಭ ಕೂಡ್ ಬಂದಿದೆ. ಜೊತೆ ಗೌರವನ ಸಿಗುತ್ತೆ, ಅದಕ್ಕೆ ಹೋಗಿ ಆಕ್ಟ್ ಮಾಡು ಅಂತ ಹೇಳ್ದೆ. ಅದನ್ನ ಅರ್ಥ ಮಾಡ್ಕೊಳ್ದೆ ಅವಳ ಪರಿಸ್ಥಿತಿಗೆ ನಾನೇ ಕಾರಣ ಅನ್ನೋ ಹಾಗೆ ಮಾತಾಡ್ತಿದ್ಯಲ್ಲ. ಇವಳು ನಾನ್ ತೋರಿಸಿದ ಹುಡುಗನ ಮದ್ವೆ ಮಾಡ್ಕೊಂಡಿದ್ರೆ ಅವರು ವಿಶಾಲವಾದ ಮನಸ್ಸಿರೋರು, ಇವಳು ಪ್ರತಿಭೆ ನೋಡಿ ಎನ್ಕರೇಜ್ ಮಾಡಿರೋರು. ಈಗ ಇವಳು ಹೋಗಿರೋದು ಎಂತ ಕುಟುಂಬ ಹೇಳೋ? ಮಿಡ್ಲ್ ಕ್ಲಾಸ್ ಜನ. ಅವ್ರ ಮನೋಭಾವನೆ ಹೇಗಿರುತ್ತೆ ಹೇಳೋ? ಅಲ್ವೇ ಮಂಗಳ? ಸಣ್ಣ ಜನಕ್ಕೆ ದೊಡ್ಡ ಗುಣ ಬರೋಕ್ ಹೇಗೆ ಸಾಧ್ಯ? ಅದಕ್ಕೆ ಅವನು ನಾನು ಬೇಕಾ ಆಕ್ಟಿಂಗ್ ಬೇಕಾ ನೀನೇ ನಿರ್ಧಾರ ಮಾಡ್ಕೊಂತ ಇವಳನ್ನ ಹೆದರ್ಸ್ ಕಳ್ಸಿದಾನೆ. ಮಂಗಳ, ನೀನ್ ಹೇಗೆ ಲೆಕ್ಕಾಚಾರ ಹಾಕಿದ್ರು ತಪ್ಪು ನಂದಲ್ಲ ಕಣೆ, ಇವಳ್ದು. ಯಾಕೆ ಅಂದ್ರೆ ಅಂತ ಚೀಪ್ ಮೆಂಟಾಲಿಟಿ ಅಯೋಗ್ಯನ ಹುಡುಕಿ ಮದ್ವೆ ಮಾಡ್ಕೊಂಡಿರೋದು ಇವಳೆ ತಾನೆ. ಇವಳ ಪರವಾಗಿ ನೀನ್ ನಿಂತು ನನ್ನ ಮನಸ್ಸನ್ನು ಬದಲಾಯಿಸಿದ್ಯಲ್ಲ, ಅದು ನೀನ್ ಮಾಡಿರೋ ದೊಡ್ಡ ತಪ್ಪು. ಅಪ್ಪ ಪ್ಲೀಸ್, ಜಗಳ ಆಡ್ದೆ ನಿಲ್ಲಿಸ್ತೀರಾ? ನನ್ ಸಮಸ್ಯೆಗೆ ನೀವೇನಾದ್ರೂ ಪರಿಹಾರ ಕೊಡ್ತೀರಾ ಅಂತ ನಿಮ್ ಹತ್ರ ಬಂದ್ರೆ ನೀವ್ ಹೇಗ್ ಜಗಳ ಆಡ್ತಿದ್ದೀರಲ್ಲ. ನಿಮ್ಮಿಂದ ಸಾಧ್ಯ ಆದ್ರೆ ನನ್ಗೇನಾದ್ರೂ ಪರಿಹಾರ ಕೊಡಿ, ಇಲ್ದೆ ಹೋದ್ರೆ ಬಿಟ್ಬಿಡಿ. ನನ್ ಸಮಸ್ಯೆಗೆ ನಾನೇ ಪರಿಹಾರ ಹುಡುಕುತ್ತೀನಿ. ರೀ, ಹೀಗ್ ಮಾಡಿದ್ರೆ ಹೇಗೆ? ಹೇಗೆ? ನಮಗೆ ನಮ್ಮ ಮಗಳು ಬಾಳೆ ಮುಖ್ಯ ರೀ. ನೋಡಿ, ನಿಮ್ಗೆ ಹೇಗೂ ಜನ ಬೆಂಬಲ ಇದೆ ತಾನೆ. ಜನಗಳನ್ನೆಲ್ಲ ಕಳಿಸ್ಬಿಟ್ಟು ನಮ್ ರೇವತಿನ ಹೆದರ್ಸಿದಾರೆ ನೋಡಿ, ಅವ್ರನ್ನೆಲ್ಲ ನೀವು ಹೆದರ್ಸ್ಬಿಟ್ಟು ಇವಳು ಅಗ್ರಿಮೆಂಟ್ ಪೇಪರ್ಗೆ ಸೈನ್ ಮಾಡಿದಾಳಲ್ಲ, ಆ ಪೇಪರ್ನ ಕಿತ್ಕೊಂಬಂದ್ ಹರ್ದಾಕ್ಬಿಟ್ರೆ ಎಲ್ಲ ಸಮಸ್ಯೆನೂ ಬಗೆಹರಿಯುತ್ತೆ ತಾನೆ. ಈ ಸಮಸ್ಯೆ ಉದ್ಭವ ಆಗೋ ಹಾಗೆ ಮಾಡಿದ್ದೆ ನಾನು. ನನ್ನ ಮಗಳನ್ನ ಕುಟುಂಬದಿಂದ ದೂರ ಮಾಡೋಕ್ ಮುಂಚೆ ಈ ಸಮಸ್ಯೆನ ಬಗೆಹರಿಸ್ತೀನ? ಪೆದ್ದಿ ನೀನು. ರೀ ರೀ, ಏನ್ರಿ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಹೇಳಿ ಸರಿ ತಾನೆ? ಮಂಗಳ, ಅದು ಲೋಕಲ್ ಕಂಪ್ನಿ ಅಲ್ಲ ಕಣೆ, ಮುಂಬೈ ಕಂಪ್ನಿ. ಹಾಗಾಗಿ ಅವ್ರಿಗೆ ದೊಡ್ಡ ದೊಡ್ಡ ಲಿಂಕ್ಸ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರನೇ ಧೈರ್ಯವಾಗಿ ಇವಳನ್ನ ಹೆದರ್ಸ್ ಕಳಿಸಿದ್ದಾರೆ. ಅದ್ರ ಬಗ್ಗೆನೇ ನಾನು ಯೋಚನೆ ಮಾಡ್ತಿದ್ದೆ. ರೀ, ಹಾಗಾದ್ರೆ ಈ ಸಮಸ್ಯೆಗೆ ಯಾವ ಪರಿಹಾರನೂ ಇಲ್ವಾ? ನೋಡು ಮಂಗಳ, ಗೊತ್ತಿದ್ದೋ ಗೊತ್ತಿಲ್ದೇನೋ ಇವಳು ಅಗ್ರಿಮೆಂಟ್ಗೆ ಸೈನ್ ಮಾಡಿ ಬಂದಿದ್ದಾಳೆ. ಇವಳ ಜುಟ್ಟು ಈಗ ಅವ್ರ ಕೈಲಿದೆ. ಹಾಗಾಗಿ ನಾವು ತಲೆ ಬಾಗ್ಲೇಬೇಕು ಕಣೆ. ಮಂಗಳ, ನೀನ್ ಹೇಳ್ದಾಗೆ ನಮ್ಮ ಹುಡುಗರನ್ನ ಕರ್ಕೊಂಡೋಗಿ ಅವ್ರನ್ನ ಹೆದರ್ಸಿದ್ವಿ ಅಂತಾನೆ ಇಟ್ಕೋ, ಸಮಸ್ಯೆ ಸುಮ್ಮನೆ ದೊಡ್ಡದಾಗುತ್ತೆ ಕಣೆ. ಈಗಾಗಲೇ ಅವನು ರೇವತಿ ಬಗ್ಗೆ ತಪ್ಪಾಗಿ ನ್ಯೂಸ್ ಪ್ರಿಂಟ್ ಮಾಡ್ತೀನಿ ಅಂತ ಹೇಳಿದಾನೆ. ಅಷ್ಟೆಲ್ಲ ಆದ್ಮೇಲೆ ನಾವು ಮತ್ತೆ ಹೋಗಿ ತಕರಾರು ಮಾಡಿದ್ರೆ ಸುಮ್ಮನೆ ಬಿಟ್ಬಿಡ್ತಾರಾ? ನಮ್ಮ ಕುಟುಂಬದ ಮಾನ ಬೀದಿಲಿ ಹರಾಜಾಗತ್ತೆ ಕಣೆ. ನೀವ್ ಹೀಗೆ ಹೇಳ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ರೀ. ಈಗ ನನ್ನನ್ನು ಏನ್ ಮಾಡು ಅಂತೀಯ ಮಂಗಳ? ನಾನು ಏನ್ ಮಾಡ್ಬೇಕು ಅದನ್ನ ಮಾಡೇ ಮಾಡ್ತೀನಿ. ನೋಡಮ್ಮ ರೇವತಿ, ನಿಮ್ಮ ಅಮ್ಮನ ಮಾತು ಕೇಳ್ಬೇಡ. ಈಗ ಆ ಕಂಪ್ನಿಯವರು ನಿನ್ನ ಹತ್ರ ಏನ್ ಕೇಳ್ಕೊಂಡಿದ್ದಾರೆ? ಒಪ್ಕೊಂಡಿರೋ ಕಮಿಟ್ಮೆಂಟ್ನ ಮುಗಿಸ್ಕೊಟ್ಟು ಹೋಗು ಅಂತ ತಾನೆ. ಹೋಗಿ ಮುಗಿಸ್ಕೊಟ್ಟು ಬಾರಮ್ಮ, ಸುಮ್ಮನೆ ಅವ್ರ ಜೊತೆ ಕಿರಿಕ್ ಬೇಡ. ಈಗ ನೀನ್ ಆಕ್ಟಿಂಗ್ ಮಾಡಕ್ ಹೋಗೋದು ಬೇಡ ಅಂತ ಹೇಳ್ದವ್ರು ಯಾರು? ನಿನ್ ಗಂಡ ತಾನೆ.
ಅಯ್ಯ ಅವನ ಬಗ್ಗೆ ನೀನ್ ತಲೆ ಕೆಡ್ಸ್ಕೋಬೇಡ. ಅವನನ್ನ ಹೆದರಿಸಿ ಹ್ಯಾಕ್ ದಾರಿಗೆ ತಂದ್ಕೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಯೋಚನೆ ಮಾಡ್ಬೇಡಮ್ಮ. ಮಂಗಳಾ, ಹೊರಗಡೆ ಕೂತಿರ್ತೀನಿ, ತಲೆ ಬಿಸಿ ಆಗ್ತಾ ಇದೆ, ಒಂದ್ ಲೋಟ ಸ್ಟ್ರಾಂಗ್ ಕಾಫಿ ತಂದ್ಕೊಡು. ನೋಡಿದ್ಯಾ, ಒಬ್ಬ ಜವಾಬ್ದಾರಿ ಇರೋ ತಂದೆ ತರ ನಾ ಮಾತಾಡ್ತಾ ಇದ್ದಾರೆ. ನೀನ್ ಆಕ್ಟ್ ಮಾಡಕ್ ಹೋಗು, ನಿನ್ ಗಂಡನ್ ಹೆದರ್ಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈ ಸಂಕಟ ನಾ ಯಾರ ಹತ್ರ ಹೇಳ್ಕೊಳ್ಳಿ ಹೇಳು? ಅಪ್ಪ ಹೀಗೆ ಹೇಳ್ಬಿಟ್ಟು ಹೋದ್ರಲ್ಲಮ್ಮ, ನನಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಬರೀ ಗೊಂದಲ ಆಗ್ತಿದೆ. ನಾನು ಆರಂಭದಲ್ಲೇ ಹೇಳ್ದೆ, ನನ್ ಮಾತು ಕೇಳಿದ್ರೆ ನಿನ್ಗಿಂತ ಪರಿಸ್ಥಿತಿ ಬರ್ತಾ ಇತ್ತಾ? ನಿಮ್ಮಪ್ಪನ ಮಾತೆ ಎಲ್ಲ ಕೇಳ್ದೆ. ಈಗ ನೋಡಿದ್ಯಾ, ಅವರು ನಿನ್ ಕೈ ಬಿಟ್ಟು ಹೊಟ್ಟೋದ್ರು. ನಿನ್ನ ಆ ದೇವ್ರೆ ಕಾಪಾಡ್ಬೇಕು. ಯಾಕೆಷ್ಟೊಂದು ಹೇಳ್ತಿದ್ಯಾ? ರಮೇಶನ್ಗೆ ನಾನೊಂದು ಬೈಕ್ ಕೊಡಿಸ್ತೀನಿ. ಇನ್ ಮುಂದೆ ಯಾವತ್ತು ನಾನ್ ಬೇರೆ ನೀನ್ ಬೇರೆ ಅಂತ ಮಾತಾಡ್ಬಿಡ ಕಣೋ ರಮೇಶ. ಹೇಗೋ ನಾವೆಲ್ಲ ಮತ್ತೆ ಒಂದಾದ್ವಲ್ಲ, ನನಗದೇ ಸಂತೋಷ. ಆದ್ರೆ ನನಗೆ ಸಂತೋಷ ಆಗ್ತಾ ಇಲ್ಲ ಅರ್ಚನೆ.